ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಸರ್ಕಾರಿ ನೌಕರರು GPF ಸ್ಟೇಟ್ಮೆಂಟ್ ಅನ್ನ ಅಂದ್ರೆ ಜನರಲ್ ಪ್ರಾವಿಡೆಂಟ್ ಫಂಡ್ ಸ್ಟೇಟ್ಮೆಂಟ್ ಅನ್ನ ಡೌನ್ಲೋಡ್ ಮಾಡುವಾಗ ಹಳೆಯ ವೆಬ್ಸೈಟ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಇತ್ತೀಚೆಗೆ AG ಆಫೀಸ್ನವರು ಅಂದ್ರೆ ಅಕೌಂಟೆಂಟ್ ಅಂಡ್ ಜನರಲ್ ಆಫೀಸ್ನವರು ಹೊಸ ವೆಬ್ಸೈಟ್ ವಿನ್ಯಾಸವನ್ನ ಮಾಡಿದ್ದಾರೆ. ಅದರ ಮೂಲಕ ಹೇಗೆ ನಾವು ರಿಜಿಸ್ಟರ್ ಆಗಿ ನಮ್ಮ GPF ಸ್ಟೇಟ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ನೋಡೋಣ ಈ ವಿಡಿಯೋದಲ್ಲಿ. ಮೊದಲಿಗೆ ನಾವೆಲ್ಲ ಮೊದಲು ಏನ್ ಮಾಡ್ತಿದ್ವಿ, AGKR ಅಂತ ಟೈಪ್ ಮಾಡ್ತಾ ಇದ್ವಿ. ನೀವು ಮೊಬೈಲಲ್ಲೂ ಕೂಡ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ AGKR ಅಂತೇಳಿ, ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಕೌಂಟೆಂಟ್ ಜನರಲ್ ಕರ್ನಾಟಕ ಅಂತ ಬರುತ್ತೆ. ದ AG ಪಬ್ಲಿಕ್ ಪೋರ್ಟಲ್ ಹ್ಯಾಸ್ ಮೂವ್ಡ್ ಟು ಎ ನ್ಯೂ ಅಡ್ರೆಸ್, ಪ್ಲೀಸ್ ವಿಸಿಟ್ ಅವರ್ ಅಪ್ಡೇಟೆಡ್ ಪೋರ್ಟಲ್ ಅಟ್. ಇದು ವೆಬ್ಸೈಟ್ ಅಡ್ರೆಸ್ಸು. ನೀವು ಇದನ್ನು ಕೂಡ ಕಾಪಿ ಮಾಡ್ಕೋಬಹುದು, ಮೊಬೈಲಲ್ಲೂ ಕೂಡ ಕಾಪಿ ಮಾಡ್ಕೋಬಹುದು, ಅಥವಾ ಡೈರೆಕ್ಟ್ ಆಗಿ ಇಲ್ಲಿ ವಿಸಿಟ್ ಪೋರ್ಟಲ್ ಹೋದ್ರೆ ಆಯಿತು. ಸೊ ವಿಸಿಟ್ ಪೋರ್ಟಲ್ಗೆ ಹೋದಾಗ ನಿಮಗೆ ಇಲ್ಲಿ ಅಕೌಂಟೆಂಟ್ ಜನರಲ್ A&E ಕರ್ನಾಟಕ ಬೆಂಗಳೂರು ಅಂತ ಬರುತ್ತೆ ಈ ಸಿಂಬಲ್. ಸೊ ಇಲ್ಲಿ 3 ಆಪ್ಷನ್ ಇದೆ, ಗೆಜೆಟೆಡ್ ಎಂಟೈಟಲ್ಮೆಂಟ್ಸ್, ಪೆನ್ಷನ್ ಮತ್ತೆ GPF ಅಂತೇಳಿ. ನಮಗೆ ಜನರಲ್ ಪ್ರಾವಿಡೆಂಟ್ ಫಂಡ್ ನಮ್ಮ GPF ಸ್ಟೇಟ್ಮೆಂಟ್ ಬೇಕು. ಇದನ್ನ ಕ್ಲಿಕ್ ಮಾಡಿದ್ರೆ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಹೋಮ್ ಬಟನ್ ಇದೆ, ಹಾಗೆ GPF ಲಾಗಿನ್ ಇದೆ. ಇದು ಹೊಸ ವೆಬ್ಸೈಟ್ ಆಗಿರೋದ್ರಿಂದ ನಿಮ್ಮ ಹಳೆಯ ಪಾಸ್ವರ್ಡ್ ಮತ್ತೆ ಹಳೆ ಕ್ರೆಡೆನ್ಶಿಯಲ್ ಏನೇ ಇದ್ರೂ ಕೂಡ ಹೊಸದಾಗಿ ರಿಜಿಸ್ಟರ್ ಆಗಬೇಕು. ಇಲ್ಲಿ ನ್ಯೂ ಯೂಸರ್ ಅಂತ ಇದೆ, ರಿಜಿಸ್ಟರ್ ಅಂತ ಕೊಟ್ರೆ ಸೊ ನಿಮ್ಮ ಡಿಪಾರ್ಟ್ಮೆಂಟ್ ಸೀರೀಸ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತೇಳಿ. EDN ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್. ನಮ್ಮ ಅಕೌಂಟ್ ನಂಬರ್ 6 ಡಿಜಿಟ್ ನ ಅಕೌಂಟ್ ನಂಬರ್ನ ಹಾಕೋಣ. ಸೊ ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಅನ್ನ DD MM ಮತ್ತೆ YYY ಫಾರ್ಮೆಟ್ ಅಲ್ಲಿ ಹಾಕಬೇಕು. ಕ್ಯಾಪ್ಚಾ ಇದೆ, ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿದ್ರೆ ಆಯ್ತು. ಈಗ ರಿಜಿಸ್ಟರ್ ಆಗ್ತಾ ಇರೋದು, ವೆರಿಫೈ ಅನ್ನ ಕೊಡಬೇಕು. ನಾವಿಲ್ಲಿ ವೆರಿಫೈ ಅಂತ ಕೊಟ್ರೆ ನೇಮ್, ಮೊಬೈಲ್ ನಂಬರ್ ಮತ್ತೆ ಇಮೇಲ್ ID, KGD ನಂಬರ್ ಮತ್ತೆ DDO ಕೂಡ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಎಂಟ್ರಿ ಆದ ತಕ್ಷಣ ಮತ್ತೊಂದ್ಸರಿ ಕ್ಯಾಪ್ಚಾ ಕೇಳುತ್ತೆ. ಸೊ ಕ್ಯಾಪ್ಚಾನ ಎಂಟ್ರಿ ಮಾಡಾದ ತಕ್ಷಣ ಸಬ್ಮಿಟ್ ಅನ್ನ ಕೊಡ್ಬೇಕು. ಇಲ್ಲಿ ಸಬ್ಮಿಟ್ ಅನ್ನ ಕೊಟ್ಟ ತಕ್ಷಣ ಇಲ್ಲಿ ಲೋಡಿಂಗ್ ತಗೊಳುತ್ತೆ. ರಿಜಿಸ್ಟರ್ ಆದ ನಂತರ ನೀವಿಲ್ಲಿ ಪುನಃ ಲಾಗಿನ್ಗೆ ಬರಬೇಕು. ಸೊ ಲಾಗಿನ್ನಲ್ಲಿ ನಿಮ್ಮ ಸೀರೀಸನ್ನು ಸೆಲೆಕ್ಟ್ ಮಾಡಿಕೊಂಡು ನಂಬರನ್ನು ಹಾಕಿ, ಹಾಗೆ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಿರುವಂಥ ಪಾಸ್ವರ್ಡನ್ನು ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ನೀವು ಲಾಗಿನ್ ಅನ್ನ ಕೊಡ್ಬೋದು. ಅಕಸ್ಮಾತ್ ನಮ್ಮ ಪಾಸ್ವರ್ಡ್ ತಪ್ಪಾಗಿದ್ರೆ ಫಾರ್ವರ್ಡ್ ಪಾಸ್ವರ್ಡ್ ಅನ್ನೋ ಒಂದು ಆಪ್ಷನ್ ಇದೆ, ಅಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಕೊಟ್ರೆ ಅಲ್ಲಿ ನಮ್ಮ ಸೀರೀಸ್ ಮತ್ತೊಮ್ಮೆ ಎಂಟ್ರಿ ಮಾಡಿ, ಹಾಗೆ ನಮ್ಮ GPF ನಂಬರನ್ನು ಎಂಟ್ರಿ ಮಾಡಿ, ಕೊನೆಗೆ ಡೇಟ್ ಆಫ್ ಬರ್ತ್ ಅನ್ನ DOB ಅನ್ನ ಹಾಕಿ ಕ್ಯಾಪ್ಚಾವನ್ನು ಕೂಡ ಮತ್ತೊಮ್ಮೆ ಎಂಟ್ರಿ ಮಾಡಬೇಕು. ಇಲ್ಲಿ ಕ್ಲಿಕ್ ಹಿಯರ್ ಟು ಗೆಟ್ OTP. ಸೊ ಇಲ್ಲಿ ಟು ಅಥೆಂಟಿಕೇಟ್ ಜನರೇಟ್ ಅಂಡ್ ಎಂಟರ್ OTP ಅನ್ನು ಕೊಟ್ರೆ ಅಲ್ಲಿ ಜನರೇಟ್ OTP ಅನ್ನ ಕೊಡಬೇಕು ಫಾರ್ವರ್ಡ್ ಪಾಸ್ವರ್ಡ್ಗೆ. ಅಲ್ಲಿ ನಾವು ಜನರೇಟ್ OTP ಅನ್ನ ಕೊಟ್ರೆ ಸೊ ನಮ್ಮ ಮೊಬೈಲ್ಗೆ ಮತ್ತೆ ಇಮೇಲ್ ಐಡಿಗೆ OTP ಬಂದಿರುತ್ತೆ 4 ಡಿಜಿಟ್. ಸೊ ಟು ಅಥೆಂಟಿಕೇಟ್ ಜನರೇಟ್ ಅಂಡ್ ಎಂಟರ್ OTP ಅಲ್ಲಿ ಎಂಟರ್ OTP ಅನ್ನ ಹಾಕಬೇಕು. OTP ಅನ್ನ ಎಂಟ್ರಿ ಮಾಡಿ ಅಥೆಂಟಿಕೇಟ್ ಅನ್ನ ಕೊಡಬೇಕು. ಇದಾದ ನಂತರ ಇಲ್ಲಿ ನಮ್ಮ ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಅಲ್ಲಿ 6 to 15 ಕ್ಯಾರೆಕ್ಟರ್ಸ್ ಇರಬೇಕು. ಒಂದು ಲೋಯರ್ ಕೇಸ್, ಒಂದು ಅಪ್ಪರ್ ಕೇಸ್, ಅಂದ್ರೆ ಒಂದು ಕ್ಯಾಪಿಟಲ್ ಲೆಟರ್, ಒಂದು ಸ್ಮಾಲ್ ಲೆಟರ್, ಹಾಗೆ ಒಂದು ಮಿನಿಮಮ್ ನಂಬರ್, ಹಾಗೆ ಒಂದು ಮಿನಿಮಮ್ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಆ ಪಾಸ್ವರ್ಡ್ ಅನ್ನು ನಾವು ಕ್ರಿಯೇಟ್ ಮಾಡೋಣ. ನಮ್ಮದೇ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಇದ್ರೆ ಅದನ್ನ ಪಾಸ್ವರ್ಡ್ ಅನ್ನ ಸೇವ್ ಕೊಡ್ಬೋದು. ಪಾಸ್ವರ್ಡ್ ಕ್ರಿಯೇಟ್ ಆದ ನಂತರ ಪುನಃ ನಾವು GPF ಲಾಗಿನ್ಗೆ ಹೋಗಿ ನಮ್ಮ ಕ್ರೆಡೆನ್ಶಿಯಲ್ಸ್ ಅನ್ನ ಎಂಟ್ರಿ ಮಾಡಿ ಲಾಗಿನ್ ಕೊಟ್ರೆ ಈ ಹೊಸ ವೆಬ್ಸೈಟ್ ನ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಅಕೌಂಟೆಂಟ್ ಜನರಲ್ AE ಕರ್ನಾಟಕ ಮತ್ತೆ ಅಡ್ರೆಸ್ ಇದೆ. ಸೊ ಇಲ್ಲಿ ಹೋಮ್, GPF ಆಲ್ ಅಥರೈಸೇಷನ್ ಮತ್ತೆ GPF ಆನ್ಯುವಲ್ ಸ್ಟೇಟ್ಮೆಂಟ್ ಇದೆ. ಸೊ ಇಲ್ಲಿ ನಮ್ಮ ಹೆಸರು ಮತ್ತೆ GPF ಅಕೌಂಟ್ ನಂಬರ್ ಇದೆ. ಇದನ್ನ ನಾವು GPF ಸ್ಟೇಟ್ಮೆಂಟ್ಗೆ ಕೊಟ್ರೆ ಪುನಃ ಹಳೆ ವೆಬ್ಸೈಟ್ಗೆ ಹೋಗ್ತಾ ಇದೆ. GPF ಆಲ್ ಅಥರೈಸೇಷನ್ ಒಂದು ಕ್ಲಿಕ್ ಅನ್ನು ಮಾಡಿದ್ರೆ ಇಲ್ಲಿ ನಮ್ಮ ಡೀಟೇಲ್ಸ್ ಓಪನ್ ಆಗಬೇಕು. ಈಗ ಹೊಸ ವೆಬ್ಸೈಟ್ ಎಲ್ಲ ನಮ್ಮ ಡೀಟೇಲ್ಸ್ ಅಪ್ಲೋಡ್ ಆಗ್ತಾ ಇರೋದ್ರಿಂದ ಸೊ ಇಲ್ಲಿ ಯಾವುದೇ ನಮ್ಮ ಡೀಟೇಲ್ಸ್ ಡಿಸ್ಪ್ಲೇ ಆಗ್ತಾ ಇಲ್ಲ. ಸೊ GPF ಆನ್ಯುವಲ್ ಸ್ಟೇಟ್ಮೆಂಟ್ಗೆ ನಾವು ಕ್ಲಿಕ್ ಮಾಡಿದ್ರೆ ಅದು ಪುನಃ ಹಳೆ ವೆಬ್ಸೈಟ್ಗೆ ಹೋಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಇಲ್ಲಿ ನಮ್ಮ ಎಲ್ಲ GPF ದಾಖಲೆಗಳು ಮತ್ತೆ ಮಾಹಿತಿಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಹಾಗಾಗಿ ಈ ಒಂದು GPF ಆನ್ಯುವಲ್ ಸ್ಟೇಟ್ಮೆಂಟ್ ಅನ್ನ ಕ್ಲಿಕ್ ಮಾಡಿದ್ರೆ ಪುನಃ ಹಳೆ ವೆಬ್ಸೈಟ್ಗೆ ನಮಗೆ ತಗೊಂಡೋಗುತ್ತೆ. ಇಲ್ಲಿ ನಾವು ನಮ್ಮ GPF ಸ್ಟೇಟ್ಮೆಂಟ್ ಅನ್ನ ಪ್ರಸ್ತುತ
ಡೌನ್ಲೋಡ್ ಮಾಡ್ಕೋಬಹುದು. ಹೊಸ ವೆಬ್ಸೈಟ್ಗೆ ನಾವು ಹೇಗೆ ರಿಜಿಸ್ಟರ್ ಆಗಿ ಮತ್ತೆ ಹೇಗೆ ಲಾಗಿನ್ ಆಗೋದು ಅಂತ ನೋಡಿದ್ವಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.